ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಅಭ್ಯರ್ಥಿಗಳಿಗೆ ಒಂದು ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಿಲ್ಲ ಕರ್ನಾಟಕ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತಕ್ಕಂಥದ್ದು ಇರುತ್ತಲ್ಲ ಅಭ್ಯರ್ಥಿಗಳಿಗೆ. ಸೊ ಈ ಒಂದು ಎಕ್ಸಾಮನ ಅಭ್ಯರ್ಥಿಗಳಿಗೆ ರಿಸಲ್ಟ್ ಅಂತಕ್ಕಂಥದ್ದು ಪ್ರಕಟ ಆಗಿರುತ್ತೆ 2025 ಆಗಿರ್ಬೋದು. ಅಭ್ಯರ್ಥಿಗಳಿಗೆ ಈ ಒಂದು ಎಕ್ಸಾಮನ ಕ್ಲಿಯರ್ ಮಾಡುವಂಥದ್ದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಮುಖ ಮಾಹಿತಿಗಳನ್ನು ಇಲಾಖೆ ಕಡೆಯಿಂದ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಅಭ್ಯರ್ಥಿಗಳಿಗೆ ಪದೇ ಪದೇ ಒಂದು ಕೆಲವೊಂದು ಕ್ವಶನ್ಸ್ಗಳಿರುತ್ತೆ. ಎಷ್ಟು ಬಾರಿ ಎಕ್ಸಾಮನ ಬರೀಬೋದು, ನಂತರದಲ್ಲಿ ಪರೀಕ್ಷೆ ಪಾಸ್ ಆಗಿದೆಯೋ ಮತ್ತೆ ಬರೀಬೋದು ಅನ್ನತಕ್ಕಂಥ ಅಭ್ಯರ್ಥಿಗಳಿಗೆ ಎಷ್ಟು ವರ್ಷ ವ್ಯಾಲಿಡ್ ಇರುತ್ತೆ ಒಂದು ಸರ್ಟಿಫಿಕೇಟ್ ಅಂತಕ್ಕಂಥದ್ದು. ಮತ್ತೆ ನಂತರದ ಇಲಾಖೆಯವರು ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳ ಒಂದು ಸರ್ಟಿಫಿಕೇಟನ್ನು ಇನ್ವ್ಯಾಲಿಡ್ ಅಥವಾ ಒಂದು ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗುತ್ತೆ ಈ ಒಂದು ಮಿಸ್ಟೇಕ್ಸ್ಗಳನ್ನು ಮಾಡಿದ್ರೆ. ಇದನ್ನು ಮಾಡಬಾರ್ದು ಅಂತ ಕೂಡ ಏನೇನಾಗಿದೆ ಕಂಪ್ಲೀಟ್ ಮಾಹಿತಿ ಬಿಡೋದು ತಿಳ್ಕೊಂತೀರಾ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೋಬೇಕು ಅಂತಿದ್ರೆ ಒಂದು ಕರ್ನಾಟಕ ರಾಜ್ಯದ ಒಂದು BEd ಆಗಿರ್ಬೋದು, TET ಆಗಿರ್ಬೋದು, ಇದರ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಪಡ್ಕೋಬೇಕು ಅಂತಿದ್ರೆ ಚಾನಲ್ಗೆ ಹೊಸಬ್ರು ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು. ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಅವ್ರಿಗೆ ಸಹಾಯ ಆಗ್ಬೋದು ಅಂತ ಅನ್ಸರೆ ಶೇರ್ ಮಾಡ್ಬೋದಾಗಿರುತ್ತೆ. ಸೊ ವಾಟ್ಸಪ್, ಟೆಲಿಗ್ರಾಮ್ ಮುಖಾಂತರ ಹೆಚ್ಚುವರಿ ಮಾಹಿತಿಗಳು ನಿಮಗೆ ಸಿಗ್ತಿರುತ್ತೆ. ಇನ್ಸ್ಟಾ ಮುಖಾಂತರ ಸಿಗ್ತಿರುತ್ತೆ. ಹೆಚ್ಚುವರಿ ಗೈಡೆನ್ಸ್, ಸೂಕ್ತ ಸಲಹೆ, ಮಾರ್ಗದರ್ಶನ ಬೇಕು ಅಂದರೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ಸಹಕಾರಿಯಾಗುತ್ತೆ. ಇದೆಲ್ಲನೂ ಕೂಡ ಮಾಹಿತಿಗಳನ್ನು ನಿಮಗೆ ಕೊಡಬೇಕಿತ್ತು, ಕೊಟ್ಟಿದ್ದೀನಿ ಅಂತ ಕೂಡ ತಿಳಿಸ್ತಾ ಇದೀಗ ಒಂದೊಂದಾಗಿ ಮಾಹಿತಿಯನ್ನು ತಿಳಿಸುವಂತಂದರೆ BEd ಒಂದು BEd ಅಲ್ಲ ಒಂದು TET ಎಕ್ಸಾಮ್ ಏನಿದೆಯಲ್ಲ ಅಭ್ಯರ್ಥಿಗಳಿಗೆ, ಕರ್ನಾಟಕ ಒಂದು TET ಎಕ್ಸಾಮ್ ಏನಿದೆಯಲ್ಲ ಇದನ್ನ ಕ್ಲಿಯರ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಸರ್ಟಿಫಿಕೇಟನ್ನು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದನೇ ಒಂದು ಜನವರಿ ತಿಂಗಳ 13ನೇ ತಾರೀಕು 2026ರಂದು ಪ್ರಕಟ ಮಾಡಿದರೆ 2025 ಸಂಬಂಧಪಟ್ಟಂತೆ. ಸೊ ಅಲ್ಲಿ ನಾವು ಯಾವ ಥರ ಡೌನ್ಲೋಡ್ ಮಾಡಿದೀವಿ ಅಂತಲೂ ಕೂಡ ವಿಡಿಯೋ ಮಾಡಿದ್ದೀವಿ, ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಅದರಲ್ಲಿ ಪ್ರಮುಖವಾಗಿ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಏನಂದರೆ ಅಭ್ಯರ್ಥಿಗಳಿಗೆ ಈ ಅಂದರೆ ಎಲೆಕ್ಟ್ರಿಕ್ಗೆ ಸಂಬಂಧಪಟ್ಟಂತೆ ಎಲೆಕ್ಟ್ರಿಕಲ್ಲಿ ಅಭ್ಯರ್ಥಿಗಳಿಗೆ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡೋದಾಗಿರುತ್ತೆ. ಅಲ್ಲಿ ಸ್ಕ್ಯಾನರನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ಪರಿಶೀಲನೆ ಡೌಟ್ ಬಂದಂಥ ಸಂದರ್ಭದಲ್ಲಿ ಏನೇ ಒಂದು ಹೆಚ್ಚುವರಿ ಮಾಹಿತಿ ಬೇಕು ಅಂದರೆ ಅದನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರನೇ ಮಾಹಿತಿಯನ್ನು ತಿಳ್ಕೊಬೋದು ಅಂತಂದರೂ ಮಾಹಿತಿಯನ್ನು ತಿಳಿಸಿದ್ದಾರೆ. ನಂತರದಲ್ಲಿ ಆ ಒಂದು ಯಾವುದೇ ರೀತಿ ಮುದ್ರಿತವಾಗಿ ಇಲಾಖೆ ಕಡೆಯಿಂದ ಸರ್ಟಿಫಿಕೇಟನ್ನು ಕೊಡೋದಿಲ್ಲ, ಇದೇ ಅಂತಿಮ ಆಗಿರುತ್ತೆ ಅಂತ ಕೂಡ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ ಇಲಾಖೆ ಕಡೆಯಿಂದ. ನಂತರದಲ್ಲಿ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಬಂದಿರತಕ್ಕಂಥ ಮಾಹಿತಿ ಏನಾಗಿರುತ್ತೆ ಅಂದರೆ ಅಭ್ಯರ್ಥಿಗಳಿಗೆ ಎಷ್ಟು ವರ್ಷ ವ್ಯಾಲಿಡಿಟಿ ಹಾಗೆ ಅಂತೆಲ್ಲ ಕೇಳ್ತೀರಿ. ಸೊ ಜೀವನ ಪರ್ಯಂತ ಅಭ್ಯರ್ಥಿಗೆ ಅವರು ಕ್ಲಿಯರ್ ಮಾಡಿದಂಥ ಸಂದರ್ಭದಿಂದ ಜೀವನ ಪರ್ಯಂತ ಅದು ವ್ಯಾಲಿಡಿಟಿನ ಹೊಂದಿರುತ್ತೆ, ಪ್ರಮಾಣ ಪತ್ರ ಮಾನ್ಯತೆನ ಹೊಂದಿರುತ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಆ ಕಾರಣಕ್ಕೆ ಅಭ್ಯರ್ಥಿಗಳು ಮತ್ತೆ ಇನ್ನು ಎಷ್ಟು ಬಾರಿ ಪರೀಕ್ಷೆ ಬರೀಬೋದು, ಕ್ಲಿಯರ್ ಆದರೂ ಬರೀಬೋದು ಹಾಗೆ ಅಂತೆಲ್ಲ ಡೌಟ್ ಇತ್ತು. ಕ್ಲಿಯರ್ ಆಗಿಲ್ಲ ಅಂದರೆ ಬರೀತಾರೆ ಸಾಮಾನ್ಯವಾಗಿ, ಕ್ಲಿಯರ್ ಆದರೂ ಬರೀಬೋದು ಅಂತ ಎಲ್ಲ ಇತ್ತಲ್ಲ. ಕ್ವಾಲಿಫೈಡ್ ಆದರೂ ಕೂಡ ಅಭ್ಯರ್ಥಿಗಳು ಅವರ ಮಾರ್ಕ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಎಕ್ಸಾಮ್ನ ಬರೀಬೋದಾಗಿರುತ್ತೆ, ಯಾವುದೇ ಸಮಸ್ಯೆ ಇರೋದಿಲ್ಲ. ಸೊ ಮಾರ್ಕ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಎಕ್ಸಾಮ್ನ ಬರೀತೀರಾ, ಸೊ ಅಲ್ಲಿ ಮಾರ್ಕ್ಸ್ ಕಡಿಮೆ ಆಗಿಬಿಟ್ರೆ ಸಮಸ್ಯೆ ಇರೋದಿಲ್ಲ. ಇದಕ್ಕೆ ಮುಂಚೆ ಕ್ಲಿಯರ್ ಆಗಿರುತ್ತಲ್ಲ ಆ ಸರ್ಟಿಫಿಕೇಟ್ ವ್ಯಾಲಿಡ್ ಅಂತೂ ಇರುತ್ತೆ. ಇನ್ಕ್ರೀಸ್ ಏನಾರ ಆಯಿತು ಅಂದರೆ ಅಪ್ಡೇಟೆಡ್ ಸರ್ಟಿಫಿಕೇಟ್ನ ಅಭ್ಯರ್ಥಿಗಳಿಗೆ ಇಲಾಖೆ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡ್ತಾರೆ, ನೀವು ಅದನ್ನು ಕೂಡ ಪಡ್ಕೊಳ್ಬೋದಾಗಿರುತ್ತೆ. ಸೊ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ನಂತರದಲ್ಲಿ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿರೋದೇನೆಂದರೆ ಕ್ರಿಮಿನಲ್ ಕೇಸ್ಗೆ ಸಂಬಂಧಪಟ್ಟಂತೆ ಏನಂದರೆ ಅಭ್ಯರ್ಥಿಗಳು ಅವರಿಗೆ ಸಿಕ್ಕಂಥ ಪ್ರಮಾಣ ಪತ್ರ ಇರುತ್ತಲ್ಲ ಅವರು ತಗೊಂಡಿರುವಂಥದ್ದು ಅದನ್ನು ವರ್ಗಾವಣೆ ಮಾಡುವಂತಿಲ್ಲ. ಹಾಗೆ ಮಾಡಿದ್ರೆ ಅಭ್ಯರ್ಥಿಗಳ ಮೇಲೆ ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಅವರು ಮಾಹಿತಿನ ಕೊಟ್ಟಿರುವಂಥದ್ದು ಏನಂದರೆ ಇದನ್ನ ಎಂದರೆ ಸುಳ್ಳು ಮಾಹಿತಿಗಳೇನಾದರೂ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಏನೇನು ಮಾಹಿತಿನ ಕೊಟ್ಟಿರುತ್ತಲ್ಲ ಸರ್ಟಿಫಿಕೇಟಲ್ಲಿ ಅದೇ ರೀತಿ ಮೆನ್ಷನ್ ಆಗಿರುತ್ತೆ. ಅದರಿಂದ ಸುಳ್ಳು ಮಾಹಿತಿ, ತಪ್ಪು ಮಾಹಿತಿಗಳನ್ನು ಕೊಟ್ಟಂಥ ಪಕ್ಷದಲ್ಲಿ ಸೊ ಆ ಒಂದು ಸರ್ಟಿಫಿಕೇಟ್ ಇರುತ್ತಲ್ಲ ಅನುಚಿತ ಅಥವಾ ಇನ್ವ್ಯಾಲಿಡನ್ನು ಮಾಡಲಾಗ್ತಿದೆ ಅಂತಕ್ಕಂಥ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ಇದಿಷ್ಟು ಪ್ರಮುಖವಾಗಿ ಇಲಾಖೆ ಕಡೆಯಿಂದ ಒಂದು TETಗೆ ಸಂಬಂಧಪಟ್ಟಂತೆ ಕೊಟ್ಟಿರುವಂಥ ಪ್ರಮುಖ ಮಾಹಿತಿಗಳಿರುತ್ತೆ. ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಅವರಿಗೆ ಒಂದು ಮಾಹಿತಿನ ತಲುಪಿಸಿ, ಒಂದು ಡೌಟ್ಸ್ಗಳು ಇರ್ಬೋದಾಗಿರುತ್ತೆ ಏನು ಎತ್ತ ಅಂತ ಹೇಳ್ತಾ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು. ಆಲ್ ದಿ ಬೆಸ್ಟ್.